ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಟ್ರಾವೆಲಿಂಗ್ ವಿಡಿಯೋ ಆಗಿರುತ್ತೆ. ನಾವೆಲ್ಲ ಚಿಕ್ಕಮಂಗ್ಳೂರಿಗೆ ಬರ್ತ್ಡೇ ಫಂಕ್ಷನ್ನಿಗೆ ಅಂತ ಹೋಗ್ತಾ ಇದ್ದೀವಿ. ಮತ್ತು ಅಲ್ಲೊಂದು 2 ಪ್ಲೇಸ್ನ ವಿಸಿಟ್ ಮಾಡಿದ್ದೀನಿ. ಅದು ಯಾವ್ಯಾವ ಪ್ಲೇಸ್ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ. ಎಲ್ಲರೂ ಒಂದ್ಸತಿ ಹಾಯ್ ಮಾಡ್ರೆ. ನಾವೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಇಲ್ಲೇ ಚಿಕ್ಕಮಂಗ್ಳೂರು ಹತ್ರ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿ ಜೇನ್ಕಲ್ ಸಿದ್ದೇಶ್ವರ ಅಂತ ಟೆಂಪಲ್ ಇದೆ. ತುಂಬಾ ಚೆನ್ನಾಗಿದೆ. ಮಳೆಗಾಲದಲ್ಲಂತೂ ಇಲ್ಲಿ ನೀರು ತುಂಬ ಬರ್ತಾ ಇರುತ್ತಂತೆ. ಮೇಲಿಂದ ಫುಲ್ ನೀರು ಬರ್ತಾ ಇರುತ್ತಂತೆ. ಇದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ಇಲ್ಲಿ ಅಷ್ಟೊಂದೇ ನೀರು ಇರಲಿಲ್ಲ. ಬೆಟ್ಟ ಏನು ತುಂಬ ಇಲ್ಲ, ಸ್ವಲ್ಪನೇ ಇದೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಎಷ್ಟೊಂದು ಗಿಡಗಳೆಲ್ಲ ಫುಲ್ ಒಣಗೋಗಿದೆ. ಮತ್ತು ಮೇಲಿಂದ ಜರಿ ಬರೋದು ಸಹ ಇಲ್ಲ ಇವಾಗ ನೀರು. ಮಳೆಗಾಲದಲ್ಲಿ ಫುಲ್ಲು ಗ್ರೀನರಿ ಇರುತ್ತೆ. ಆಮೇಲೆ ನೀರು ಮೇಲಿಂದ ಜರಿ ಬರ್ತಾ ಇರತ್ತಂತೆ. ನಾನು ಹೋಗ್ತಾ ಇರೋದು ಫಸ್ಟ್ ಟೈಮ್. ಇದು ನೋಡೋಕ್ಕೆ ಚೆನ್ನಾಗಿದೆ. ಮತ್ತು ಅರಸೀಕೆರೆ ಹತ್ರ ಒಂದು ಜೇನ್ಕಲ್ ಬೆಟ್ಟ ಇತ್ತು. ನಾನು ಅದೇ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಸ್ವಲ್ಪ ಡಿಫ್ರೆಂಟಾಗಿದೆ. ಇಲ್ಲೂ ಜೇನು ತುಂಬಾ ಕಟ್ಟಿತ್ತು. ದೂರದಲ್ಲಿತ್ತು, ಕಾಣಿಸ್ಲಿಲ್ಲ. ನಾನು ಅದು ಕ್ಯಾಮ್ರಾಗೆ ಅಷ್ಟೊಂದು ಕಾಣಿಸಿಲ್ಲ. ಹಾಂ, ಕುಡಿಬೋದಾ? ಕುಡಿಬಹುದು, ಕುಡಿಯಕ್ಕೇನಿಲ್ಲ. ನೋಡಿ, ಇದು ತೀರ್ಥ ಹಿಂಗೆ ತಲೆಗೆ ಹಾಕೋಣದು. ಈಗ ಇವರು ಹೋಗ್ತಾ ಇದ್ದಾರೆ, ದಿವ್ಯವರು ಗಂಗಾ ಸ್ನಾನ. ಆದರೆ ಫುಲ್ ಇಳಿಯಂಗಿಲ್ಲ, ಅಷ್ಟೇ ಬೈತಾರೆ, ಗಲೀಜು ಮಾಡ್ತಾರೆ ಅಂತ. ಒಂದೇ ಒಂದು ಮಳೆ ಬಂದರೆ ಭಾಳ ಚೆನ್ನಾಗಿರುತ್ತೆ ಪ್ಲೇಸ್. ಈ ನೀರು ನಿಂತಿದೆಯಲ್ಲ, ಅಲ್ಲಿ ರೈನಿ ಸೀಸನ್ನಲ್ಲಿ ತುಂಬಾ ನೀರು ಹರಿತಾ ಇರುತ್ತೆ. ಮೇಲಿಂದ ಜರಿ ಬಂದು ನೀರು ಹರಿತಾ ಇರುತ್ತೆ. ಇಲ್ಲಿ ಗಂಗಮ್ಮ ಮಾಡ್ತಾರೆ, ಅದಕ್ಕೋಸ್ಕರ ಅಲ್ಲಿ ಕಾಲೆಲ್ಲ ಹಾಕಬಾರ್ದು ಅಂತ ಹೇಳ್ತಾ ಇದ್ರು ನಮ್ಮಣ್ಣ. ಇದೇ ದೇವಸ್ಥಾನ, ಆದರೆ ಕ್ಲೋಸ್ ಆಗಿತ್ತು ದೇವಸ್ಥಾನ. ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಅವ್ರು ಪೂಜೆ ಮಾಡ್ಕೊಂಡು ಹೋಗಿದ್ರು. ಅಲ್ಲಿಂದ ನಾವು ಹೊರಟಿದ್ದು ಭದ್ರಾ ಟೈಗರ್ ರಿಸರ್ವ್ಗೆ. ಈ ಕಾಡಲ್ಲಿ ಸಫಾರಿ ಮಾಡಿಸ್ತಾರೆ. ಇಲ್ಲಿ ಟೈಗರ್ ತುಂಬಾ ಇದೆ, ಮತ್ತು ಆನೆಗಳು ಇದೆಯಂತೆ. ನಾವೇನು ಸಫಾರಿ ಮಾಡೋಕ್ಕೆ ಹೋಗಲಿಲ್ಲ. ನಾವು ಹೋಗಿದ್ದು ಉಕ್ಕುಡ ಫಾಲ್ಸಿಗೆ. ಅಲ್ಲಿ ಅವತ್ತು ಮಳೆ ಬರ್ತಾ ಇತ್ತು. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಯಾಕೆ ಅಂದರೆ ಈ ಸಮ್ಮರ್ ಸೀಸನಲ್ಲಿ ಮಳೆ ಬರ್ತಿದೆ ಅಂದರೆ ನಮಗಂತೂ ಫುಲ್ ಖುಷಿ. ಎಲ್ಲರೂ ಟ್ರೆಕ್ಕಿಂಗ್ ಹೋಗ್ತಿದ್ದೀವಿ ಅಂತ. ಓಕೆ, ಡನ್. ಮಕ್ಕಳೆಲ್ಲ ತುಂಬ ಖುಷಿಯಾಗಿದ್ದರು. ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ ನೀರಲ್ಲಿ ಆಟ ಆಡೋಕ್ಕೆ ಅಂತ. ನಾವೆಲ್ಲರೂ ಹೋಗಿದ್ವಿ, ಫ್ಯಾಮಿಲಿ ಎಲ್ಲ. ಊಟ ಎಲ್ಲ ತಗೊಂಡು ಅಲ್ಲಿಗೆ ಹೋಗಿದ್ವಿ. ಈ ಥರ ಎಲ್ಲ ಫ್ಯಾಮಿಲಿ ಜೊತೆ ಹೋಗೋದ್ರಿಂದ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ಬೋದು. ಎಲ್ಲರೂ ಫುಲ್ ಖುಷಿಯಾಗಿದ್ದರು. ಉಕ್ಕುಡ ಫಾಲ್ಸಿಂದ ಬರೋ ನೀರು ಇಲ್ಲಿ ಹರಿತಾ ಇತ್ತು. ಇಲ್ಲೇ ಮಕ್ಕಳು, ನಮ್ಮಮ್ಮ, ನಮ್ಮ ಅಪ್ಪಾಜಿ, ನಮ್ಮ ದೊಡ್ಡಮ್ಮ ಅವರೆಲ್ಲರೂ ಇಲ್ಲೇ ಆಟ ಆಡ್ತಾಯಿದ್ರು. ಯಾಕೆ ಅಂದರೆ ಅಲ್ಲಿ ಫಾಲ್ಸ್ ಹತ್ರ ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ತುಂಬಾ ಕಷ್ಟ ಇದೆ. ತೋಟದೊಳಗಡೆ ನಡ್ಕೊಂಡು ಹೋಗಬೇಕು, ಟ್ರಕ್ಕಿಂಗ್ ಮಾಡಬೇಕು.
ಅದಕ್ಕೆ ಅವರೆಲ್ಲ ಬರಲ್ಲ ಅಂತ ಹೇಳಿದ್ರು. ಮಕ್ಕಳನ್ನೆಲ್ಲ ಅಲ್ಲೇ ಬಿಟ್ಟು ನಾವು ಫಾಲ್ಸ್ ಕಡೆ ಹೊರಟ್ವಿ. ಈ ಸಮ್ಮರ್ ಸೀಸನ್ ಆಗಿರೋದ್ರಿಂದ ನಾವು ಈ ಥರ ನಡ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗ್ತಿದೆ. ರೈನಿ ಸೀಸನ್ ಆಗಿದ್ದರೆ ಇಲ್ಲೆಲ್ಲ ಫುಲ್ ನೆಲ ಎಲ್ಲ ಫುಲ್ ಸ್ಕಿಡ್ ಆಗ್ತಿತ್ತು. ಮತ್ತು ಜಿಗ್ಣೆ ಕಾಟ ಅಂತೂ ತುಂಬ ಇದೆಯಂತೆ ಇಲ್ಲಿ. ರೈನಿ ಸೀಸನ್ನಲ್ಲಿ ಜಿಗ್ಣೆಯಿಂದ ತಪ್ಪಿಸ್ಕೋಬೇಕು ಅಂದರೆ ಶಾಂಪೂ ಮತ್ತು ಉಪ್ಪನ್ನ ಕಾಲಿಗೆ ಹಚ್ಕೊಂಡ್ರೆ ಜಿಗ್ಣೆ ಕಾಲಿಗೆ ಅಂಟಲ್ಲ ಅಂತ ಹೇಳ್ತಾರೆ. ಫಾಲ್ಸ್ ಸೌಂಡ್ ಕೇಳಿಸ್ತಾ ಇದೆ, ಆದರೆ ನನಗಂತೂ ಫುಲ್ ಸುಸ್ತಾಗಿದೆ. ಎನರ್ಜಿ ಎಲ್ಲ ಲಾಸ್ ಆಗಿದೆ. ಇನ್ನು ಟ್ರಕ್ಕಿಂಗ್ ಮಾಡಂತೂ ಫುಲ್ ಸುಸ್ತಾಗಿತ್ತು. ಅಲ್ಲೆಲ್ಲ ಹತ್ತಕ್ಕೆ ಆಗ್ತಾ ಇರಲಿಲ್ಲ ನನಗೆ, ತುಂಬಾ ಕಷ್ಟ ಇತ್ತು. ಅದಕ್ಕೆ ನಮ್ಮಮ್ಮ ಅವ್ರು ಯಾರೂ ಬರಲಿಲ್ಲ. ಬಂದಿದ್ದರೆ ಖುಷಿ ಪಡ್ತಾಯಿದ್ರು, ಆದರೆ ಅಲ್ಲಿ ಹತ್ತಕ್ಕಂತೂ ಕಷ್ಟ ಇತ್ತು ಸ್ವಲ್ಪ. ಈ ಥರ ಎಲ್ಲ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು ಫಾಲ್ಸ್ಗೆ. ಅಲ್ಲಿ ಹೋದ್ಮೇಲಂತೂ ನನಗೆ ಫುಲ್ ಖುಷಿ ಆಯಿತು. ಈ ಉಕ್ಕುಡ ಫಾಲ್ಸಿಗೆ ನಾವು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಈ ಫಾಲ್ಸು ತುಂಬ ಜನಕ್ಕಿನ್ನೂ ಪರಿಚಯ ಆಗಿಲ್ಲ. ಯಾಕೆ ಅಂದರೆ ನಾವು ತಗೊಂಬಂದಿರೋ ವೆಹಿಕಲ್ಸ್ ಯಾವುದೇ ಆಗಿರ್ಬೋದು, ಕಾರು, ಬೈಕು, ಯಾವುದೇ ಥರ ವೆಹಿಕಲ್ ತೊಗೊಂಬಂದಿದ್ರು ಈ ಉಕ್ಕುಡ ಫಾಲ್ಸ್ ಹತ್ರ ಹೋಗಲ್ಲ. 2 ಕಿಲೋಮೀಟರ್ಸ್ ಹಿಂದೆನೇ ನಾವು ಬಿಟ್ಟು ಕಾಫಿ ತೋಟದೊಳಗಡೆ ನಡ್ಕೊಂಡು ಹೋಗಬೇಕು. ಮತ್ತು ಅಲ್ಲಿ ಬೆಟ್ಟಗಳೆಲ್ಲ ಸಿಗತ್ತೆ, ಅದನ್ನೆಲ್ಲ ಹತ್ಕೊಂಡು ಹೋಗಬೇಕು. ಹಂಗಾಗಿ ತುಂಬ ಜನಗಳಿಗೆ ಈ ಫಾಲ್ಸು ಪರಿಚಯ ಆಗಿಲ್ಲ. ಈ ಫಾಲ್ಸು ಎಲ್ಲಿದೆ ಅಂತ ಹೇಳಿದ್ರೆ ಚಿಕ್ಕಮಂಗ್ಳೂರಿಂದ ಒಂದು 45 ಕಿಲೋಮೀಟರ್ಸ್ ಆಗುತ್ತೆ. ಮುತ್ತೋಡಿ ಫಾರೆಸ್ಟಿಂದ ಒಂದು 5 ಕಿಲೋಮೀಟರ್ಸ್ ಆಗ್ಬೋದು. ಮುತ್ತೋಡಿ ಫಾರೆಸ್ಟ್ ಹತ್ರ ಹೋಗಿ ಯಾರಿಗೆ ಬೇಕಾದರೂ ಉಕ್ಕುಡ ಫಾಲ್ಸ್ ರೂಟ್ ಕೇಳಿದ್ರೆ ಯಾರು ಬೇಕಾದರೂ ನಿಮಗೆ ತೋರಿಸ್ತಾರೆ. ಅಂತೂ ಇಂತೂ ಎಲ್ಲರೂ ಕಷ್ಟಪಟ್ಟು ಟ್ರಕ್ಕಿಂಗ್ ಮಾಡ್ಕೊಂಡು ಬಂದು ಫಾಲ್ಸ್ ನೋಡಿ ಖುಷಿಯಾಗಿ ಎಲ್ಲರೂ ಕಿರಿಸ್ತಾ ಇದ್ದೀವಿ. ಈ ಸಮ್ಮರ್ ಸೀಸನ್ನಲ್ಲಿ ಎಲ್ಲಿ ನೀರಿರುತ್ತೆ, ಯಾವ ಫಾಲ್ಸಲ್ಲೂ ನೀರಿರಲ್ಲ ಅಂದ್ಕೊಂಡು ಬಂದಿದ್ವಿ ನಾವು. ಆದರೆ ಇಲ್ಲಿ ಇಷ್ಟೊಂದು ನೀರು ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು. ನಾವಂತೂ ಇಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ನೀವು ಒಂದ್ಸರಿ ಈ ಪ್ಲೇಸ್ನ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೇಚರು ಎಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು. ರೈನಿ ಸೀಸನ್ಗಿಂತ ಈ ಸಮ್ಮರ್ ಸೀಸನಲ್ಲಿ ಹೋದರೆ ಒಳ್ಳೆಯದು ಅಂತ ಅನ್ನಿಸ್ತು ನನಗೆ. ಅಲ್ಲಿಂದ ನಾವು ಹೊರಟಿದ್ದು ಬರ್ತ್ಡೇ ಫಂಕ್ಷನ್ನಿಗೆ. ಬರ್ತ್ಡೇ ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಾಯಿತು. ಇದಿಷ್ಟು ನಾನು ಇವತ್ತಿನ ವೀಡಿಯೋಸ್ ಆಗಿರುತ್ತೆ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.